ಇದು ರಿಪಬ್ಲಿಕ್ ಕನ್ನಡದ ಡಬಲ್ ವರದಿಗೆ ಸಿಕ್ಕಿರುವ ಡಬಲ್ ಇಂಪ್ಯಾಕ್ಟ್ ಸ್ಯಾಂಡ್ ಮಾಫಿಯಾ ವಿರುದ್ಧವಾಗಿ ನಿಂತ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ. ಎರಡೆರಡು ಕಡೆಗಳಲ್ಲಿ, ಒಂದು ಕಡೆ ಆನೇಕಲ್ ಮತ್ತೊಂದು ಕಡೆ ಯಾದಗಿರಿ, ಎರಡು ಭಾಗದಲ್ಲಿ ನಡೀತಾ ಇದ್ದ ಅಕ್ರಮ ಮರಳು ಮಾಫಿಯಾದ ಕುರಿತಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಇದೀಗ ಎರಡೂ ವರದಿಗೆ ಬಿಗ್ ಇಂಪ್ಯಾಕ್ಟ್ ಲಭ್ಯವಾಗಿದೆ. ಜನರ ಧ್ವನಿಯಾಗಿ ಜನಪರ ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಇದು ರಿಪಬ್ಲಿಕ್ ಕನ್ನಡದ ಡಬಲ್ ಇಂಪ್ಯಾಕ್ಟ್. ಸ್ಯಾಂಡ್ ಮಾಫಿಯಾ ವಿರುದ್ಧ ದಿಟ್ಟ ವರದಿಗಾರಿಕೆಯನ್ನ ಪ್ರಸಾರ ಮಾಡಿದ ಏಕೈಕ ಚಾನೆಲ್. ಆನೇಕಲ್ ಸ್ಯಾಂಡ್ ಮಾಫಿಯಾವನ್ನ ಬಯಲು ಮಾಡಿದ ರಿಪಬ್ಲಿಕ್ ಕನ್ನಡ. ಅದಾದ ನಂತರದಲ್ಲಿ ಯಾದಗಿರಿಯ ಸ್ಯಾಂಡ್ ಮಾಫಿಯಾದ ಬಗ್ಗೆ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ನಮ್ಮ ದಿಟ್ಟ ವರದಿ ಬೆನ್ನಲ್ಲೇ ಇದೀಗ ಎರಡೂ ಕಡೆಗಳಿಗೂ ಕೂಡ, ಎರಡೂ ಸುದ್ದಿಗೂ ಕೂಡ ಫಲಶ್ರುತಿ ಲಭ್ಯವಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಡಬಲ್ ವರದಿ, ಡಬಲ್ ಇಂಪ್ಯಾಕ್ಟ್. ಇದು ಡಬಲ್ ಸುದ್ದಿಯ ಡಬಲ್ ಇಂಪ್ಯಾಕ್ಟ್ ಸ್ಟೋರಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಸ್ಯಾಂಡ್ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿತು, ನಿರಂತರವಾದ ಅಭಿಯಾನ ಮಾಡಿತು. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸಚಿವರ ಗಮನಕ್ಕೆ ತರುವಂತ ಪ್ರಯತ್ನ ಆಯಿತು, ಪ್ರಶ್ನೆ ಮಾಡಿದ್ವಿ. ಈಗ ಅದರ ಮುಂದುವರೆದ ಭಾಗ ಇಂಪ್ಯಾಕ್ಟ್ ಆಗಿದೆ. ಸ್ಯಾಂಡ್ ಮಾಫಿಯಾ ವಿರುದ್ಧ ಏಕೈಕ ಚಾನಲ್ ಅಂದ್ರೆ ರಿಪಬ್ಲಿಕ್ ಕನ್ನಡ ಅಭಿಯಾನ ಮಾಡಿದ್ದು. ಆನೇಕಲ್ ಸ್ಯಾಂಡ್ ಮಾಫಿಯಾ ಕರ್ಪೂರು ಕೆರೆಯ ಉಳಿವಿಗಾಗಿ ನಾವು ನಿರಂತರವಾದ ವರದಿ ಪ್ರಸಾರ ಮಾಡಿದ್ವಿ, ಅಭಿಯಾನ ಮಾಡಿದ್ವಿ. ನಂತರ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ, ಕ್ರಮದ ಭರವಸೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಯಾದಗಿರಿ ಸ್ಯಾಂಡ್ ಮಾಫಿಯಾವನ್ನ ಕೂಡ ರಿಪಬ್ಲಿಕ್ ಕನ್ನಡ ಎಳೆಯಾಗಿ ಬಿತ್ತರಿಸಿತ್ತು. ಬ್ಯಾಕ್ ಟು ಬ್ಯಾಕ್ ಮಾಫಿಯಾ ಎಕ್ಸ್ಪೋಸ್. ಇದು ನಮ್ಮ ದಿಟ್ಟ ವರದಿ ಬೆನ್ನಲ್ಲೇ ಡಬಲ್ ಇಂಪ್ಯಾಕ್ಟ್ ಆಗಿದೆ. ಎರಡು ವರದಿ, ಎರಡು ಫಲಶ್ರುತಿ, ಎರಡೂ ಕಡೆಯಿಂದ ದಿಟ್ಟ ವರದಿಗಾರಿಕೆಯನ್ನ ಮಾಡಿದ ನಮ್ಮ ಇಬ್ಬರು ಪ್ರತಿನಿಧಿಗಳು ಏಕಕಾಲದಲ್ಲಿ ನೇರ ಪ್ರಸಾರದಲ್ಲಿ. ಆನೇಕಲ್ನಿಂದ ನವೀನ್, ಹಾಗೆ ಯಾದಗಿರಿಯಿಂದ ನಾಗರಾಜ್. ಮೊದಲಾಗಿ ಆನೇಕಲ್ನಲ್ಲಿ ನಾವು ಗಮನಿಸ್ತಾ ಹೋಗೋಣ. ಆನೇಕಲ್ನಲ್ಲಿ ನಡೀತಾ ಇದ್ದ ಅಲ್ಲಿನ ಕೆರೆಯನ್ನ ಯಾವ ರೀತಿಯಾಗಿ ದೋಚ್ತಾ ಇದ್ರು ಇಲ್ಲಿಗಲ್ ಸ್ಯಾಂಡ್ ಮಾಫಿಯಾದವರು, ನಿರಂತರ ವರದಿಯನ್ನ ಪ್ರಸಾರ ಮಾಡಿದ್ವಿ. ಇದೀಗ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಸದ್ಯಕ್ಕೆನೆಲ್ಲ ಆಗ್ತಾ ಇದೆ ನವೀನ್, ಯಾವ ರೀತಿ ಫಲಶ್ರುತಿ ರಿಪಬ್ಲಿಕ್ ಕನ್ನಡದ ವರದಿಯಿಂದ ಯಾವ ರೀತಿ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು, ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ಕೇವಲ ವರದಿಯನ್ನ ಒಂದು ದಿನ ಮಾಡಿ ಹಾಗೆ ಬಿಟ್ಟಿದ್ರೆ ಇವ್ರು ಯಾರು ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಅಂತ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಏನು ಕಳೆದ 4-5 ದಿನಗಳಿಂದ ನಿರಂತರವಾಗಿ ಕರ್ಪೂರು ಕೆರೆಯಲ್ಲಿನ ಸ್ಯಾಂಡ್ ಮಾಫಿಯಾ ವಿರುದ್ಧ ಸಮರವನ್ನು ಸಾರಿದ್ದ ರಿಪಬ್ಲಿಕ್ ಕನ್ನಡ ನಿನ್ನೆಯೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಮತ್ತೆ ಕಳೆದ 2 ದಿನಗಳ ಹಿಂದೆ ಅಂತಂದ್ರೆ ಏನು ನಾವು ವರದಿ ಮಾಡಿದ ಬಳಿಕ ಏನು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕೇವಲ ಕಾಟಾಚಾರಕ್ಕೆ ಇಲ್ಲಿ ಒಂದಷ್ಟು ಕಂಪ್ಲೇಂಟ್ ಅನ್ನು ಕೊಟ್ಟು ಇಲ್ಲಿ ತಪ್ಪಿಸಿಕೊಳ್ಳೋ ಯತ್ನಕ್ಕೆ ಮುಂದಾಗಿದ್ರು. ಆದರೆ ರಿಪಬ್ಲಿಕ್ ಕನ್ನಡ ಅವ್ರನ್ನ ಹಾಗೆ ಬಿಡುವ ಕೆಲಸ ಮಾಡಿರಲಿಲ್ಲ. ನಿನ್ನೆಯೂ ಕೂಡ ಸ್ಥಳಕ್ಕೆ ಬಂದು ಮತ್ತೆ ವರದಿ ಮಾಡಿತ್ತು. ಇವತ್ತು ಸರ್ಕಾರದ ಸಣ್ಣ ನೀರಾವರಿ ಇಲಾಖೆಯ ಮುಖ್ಯ ಅಧಿಕಾರಿಗಳು ಅಂತಂದ್ರೆ ಏನು ಮುಖ್ಯ ಇಂಜಿನಿಯರ್ ರಾಘವನ್ ಸೇರಿದಂತೆ ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ರು. ಸ್ಥಳೀಯರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡೆದಿದ್ದಾರೆ. ಈಗ ಕೆರೆಯಲ್ಲಿ ಅವ್ರನ್ನ ಏನು ಇಲ್ಲಿ ಬಂದಾಗಲೂ ಕೂಡ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತೆ ತಪ್ಪಿಸಿಕೊಂಡು ಎಸ್ಕೇಪ್ ಆಗೋದಕ್ಕೆ ಮುಂದಾಗಿದ್ರು. ಯಾಕಂತ ಹೇಳಿದ್ರೆ ಕೇವಲ ಯಾವುದೋ ಒಂದು ಭಾಗದಲ್ಲಿ ಸಣ್ಣ ಒಂದಷ್ಟು ಮಣ್ಣುಗಳನ್ನ ತೆಗೆದಿರೋ ಜಾಗವನ್ನು ತೋರಿಸಿ ಇಲ್ಲಿ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಕ್ಕೆ ಮುಂದಾಗಿದ್ರು. ಆದರೆ ಅಲ್ಲಿಯೂ ಕೂಡ ರಿಪಬ್ಲಿಕ್ ಕನ್ನಡ ಅವ್ರನ್ನ ಹಾಗೆ ಬಿಡಿರಲಿಲ್ಲ. ಕೆರೆಯಲ್ಲಿನ ಮಣ್ಣು ತೆಗೆದ ಈ ಒಂದು ಜಾಗ ಏನಿದೆ ಇಲ್ಲಿ ಸ್ಥಳಕ್ಕೆ ಬಂದಿದ್ರು, ಇಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲೇಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡ ಅವ್ರನ್ನ ಒತ್ತಾಯ ಮಾಡಿತ್ತು. ಸ್ಥಳಕ್ಕೆ ಕರ್ಕೊಂಡ್ಬಂದು ತೋರಿಸುವಂತ ಕೆಲಸವನ್ನು ಆಗಿದೆ. ಆದರೆ FIR ಯಾಕೆ ಮಾಡಿರಲಿಲ್ಲ, ಯಾರ ವಿರುದ್ಧವೂ ಯಾಕೆ ಕ್ರಮ ಆಗಿಲ್ಲ ಅನ್ನುವ ನಿಟ್ಟಿನಲ್ಲಿ ಇಲ್ಲಿ ನಿರಂತರವಾಗಿ ವರದಿಯನ್ನು ಬಿತ್ತರಿಸುವ ಮೂಲಕ ಈ ಒಂದು ಕರ್ಪೂರು ಕೆರೆಯಲ್ಲಿನ ಸ್ಯಾಂಡ್ ಮಾಫಿಯಾ ಅಂತಂದ್ರೆ ಏನು, ಸ್ಯಾಂಡ್ ಮಾಫಿಯಾ ಅಂತ ಹೇಳಿದ್ರೆ ಕೇವಲ ಮಣ್ಣನ್ನು ಮಾತ್ರ ಇಲ್ಲಿ ತೆಗೆದಿರಲಿಲ್ಲ, ಕೋಟಿಗಟ್ಟಲೆ ಬೆಲೆ ಬಾಳುವ ಮರಳನ್ನು ಕೂಡ ರಾತ್ರಿ ಸಮಯದಲ್ಲಿ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳ ಸಹಭಾಗಿತ್ವದಲ್ಲಿ ಮಣ್ಣನ್ನು ಸಾಗಿಸುವ ಕೆಲಸ ಆಗಿತ್ತು. ಆದರೆ ರಿಪಬ್ಲಿಕ್ ಕನ್ನಡ ಈ ಒಂದು ವರದಿಯ ಮೂಲಕ ನಿರಂತರವಾಗಿ ಏನು ಈ ಒಂದು ಸ್ಯಾಂಡ್ ಮಾಫಿಯಾ ವಿರುದ್ಧ, ಮಣ್ಣು ಮಾಫಿಯಾ ವಿರುದ್ಧ ಸಮರವನ್ನು ಸಾರಿದೆ. ಇದಕ್ಕೆ ಒಂದಷ್ಟು ಜನ ಸ್ಥಳೀಯರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವ್ರನ್ನ ನಾವು ಮರೆಯುವ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಕೆಲವರು ಈ ಒಂದು ಮಣ್ಣು
ಮಾಫಿಯಾದವರ ಆಮಿಷಕ್ಕೆ ಒಳಗಾಗಿ ಇಲ್ಲಿಂದ ಎಸ್ಕೇಪ್ ಆಗುವಂತ ಕೆಲಸಕ್ಕೂ ಆಗಿತ್ತು. ಆದರೆ ರಿಪಬ್ಲಿಕ್ ಕನ್ನಡ ಯಾವುದೇ ಕಾರಣಕ್ಕೂ ಇಲ್ಲಿಂದ ಎಸ್ಕೇಪ್ ಆಗುವ ಕೆಲಸ ಆಗಿರಲಿಲ್ಲ. ಜೊತೆಗೆ ಈ ಒಂದು ಮಣ್ಣು ಮಾಫಿಯಾ ವಿರುದ್ಧ ಸಮರವನ್ನ ಸಾರಿತ್ತು. ಇವತ್ತು ಅಧಿಕಾರಿಗಳು ಅಂತಂದ್ರೆ ಸರ್ಕಾರದ ಮಟ್ಟದಲ್ಲಿ ಸಚಿವರ ಸೂಚನೆಗೆ ಸಣ್ಣ ನೀರಾವರಿ ಇಲಾಖೆಯ ಇಲ್ಲಿನ AAA ಆಗಿರ್ತಕ್ಕಂಥ ರಾಜಣ್ಣ ಇರುವಂತದ್ದು, ಜೊತೆಗೆ ಅವರ ಮೇಲಧಿಕಾರಿಗಳು ದೂರನ್ನ ಕೇವಲ ಕಾಟಾಚಾರಕ್ಕೆ ದಾಖಲಿಸಿ ಅಕ್ಕಪಕ್ಕದಿಂದ ಒಂದಷ್ಟು ಖಾಸಗಿ ಕಾಲೇಜ್ಗಳ ಕೊಳಚೆ ನೀರು ಕೂಡ ಈ ಕೆರೆಗೆ ಸೇರ್ತಾ ಇದೆ. ಇದನ್ನು ಇಲ್ಲಿ ಯಾರು ಸುಮ್ಮನೆ ಬಿಡೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಮಣ್ಣು ಮಾಫಿಯಾ ಕೆರೆ ಉಳಿಯುವಿಗಾಗಿ ಈ ಹಿಂದೆ ಏನು ಇಲ್ಲಿ ಆಗಿದ್ದಂತ ಒಂದಷ್ಟು ಮಣ್ಣುಗಳನ್ನ ಸಾಗಿಸಿರುವವರ ವಿರುದ್ಧ ಈಗಾಗಲೇ ಸಾಕಷ್ಟು ದಾಖಲೆಗಳು ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಅದು ಅವ್ರ ವಿರುದ್ಧ ಯಾಕೆ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಒತ್ತಾಯ ಮಾಡಿದ್ವಿ. ಇವತ್ತು ಕೂಡ ಇಲ್ಲಿಗೆ ಆಗಮಿಸಿರುವ ಏನು ಮುಖ್ಯ ಇಂಜಿನಿಯರ್ ರಾಘವನ್ ಅವ್ರಿಗೂ ಕೂಡ ಅದೇ ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ. ನಮ್ಮ ಬಳಿ ದಾಖಲೆ ಇದೆ, ದಾಖಲೆಯನ್ನು ನೀವು ತೆಗೆದುಕೊಂಡು ಕ್ರಮ ಕೈಗೊಳ್ಳಬಲ್ಲದನ್ನ ಮಾತನ್ನ ಹೇಳಿದ್ದು. ಆವಾಗ ಅವರು ಇವತ್ತು ನಾವು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗ್ತೀವಿ, ದೂರನ್ನು ಕೂಡ ದಾಖಲಿಸ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ನನ್ನ ಜೊತೆ ಇಲ್ಲಿ ಸ್ಥಳೀಯರಾದ ಸಂಪಂಗಿ ಅವರು ಇದ್ದಾರೆ. ಸರಿಗ ಅಧಿಕಾರಿಗಳು ಬಂದಿದ್ರು, ಏನು ಹೇಳಿದ್ದಾರೆ ತಮ್ಮ ಜೊತೆ ಕೂಡ ನಮ್ಮ ಜೊತೆ ಮಾತಾಡೋ ಸಂದರ್ಭದಲ್ಲಿ ತಮ್ಮ ಜೊತೆ ಕೂಡ ಮಾತಾಡಿದ್ರು. ತಾವು ಸಾಕಷ್ಟು ಈ ಒಂದು ಕೆರೆಯಲ್ಲಿ ಮಣ್ಣು ತೆಗೆಯುವ ವಿರುದ್ಧ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಲೋಕಾಯುಕ್ತರು ಸೇರಿದಂತೆ ಬೇರೆಯವರಿಗೆ ಮಾಹಿತಿಯನ್ನು ಕಲೆ ಹಾಕಿದ್ರಿ. ಸರ್, ಈಗ ತಮಗೆ ತಿಳಿದಂತೆ ನಾನು ನಿರಂತರವಾಗಿ ಏನು ಈ ಚಟುವಟಿಕೆ ಪ್ರಾರಂಭ ಆಗಿದ್ದು ಹೋದ ತಿಂಗಳು 17ನೇ ತಾರೀಕಿಂದ ಸತತವಾಗಿ ನಮ್ಮ ಕೆಲವರು ಸ್ಥಳೀಯರು ಇದರಿಂದ ನಿರಂತರವಾಗಿ ನಾವು ಇದರ ವಿರುದ್ಧ ಹೋರಾಡ್ತಾನೆ ಇದ್ವಿ. ಸಾಕಷ್ಟು ದಾಖಲಾತಿ ಕೂಡ ಅವ್ರು ಕೊಟ್ಟಿದ್ದೀವಿ. ಅವರು ಇದನ್ನು ನೆಪ ಮಾತ್ರಕ್ಕೆ ಬಂದು ಇವಾಗ ಕಾಟಾಚಾರಕ್ಕೆ ಸ್ಟೇಷನ್ ಮೇಲೆ ಹಾಕಿ ಕೈ ತೊಳ್ಕೊಂಡು ಹುನ್ನಾರ ಮಾಡಿದ್ರು. ಆದರೆ ನಾವು ಅದ್ರ ವಿರುದ್ಧ ಪ್ರತಿಭಟಿಸಿದ್ದೀವಿ. ಈಗ ಇಲ್ಲ ನಾವು ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ ಅನ್ನೋ ವಾಗ್ದಾನ ಕೊಟ್ಟಿದ್ದಾರೆ. ನೋಡ್ಬೇಕು ಸರ್ ಏನಾಗುತ್ತೆ ಅಂತ. ಇದು ಇಲ್ಲಿನ ಸ್ಥಳೀಯರ ಮಾತು. ಈಗಾಗಲೇ ಸ್ಮಿತಾ, ಇಡೀ ಕೆರೆಯಲ್ಲಿ ಅಧಿಕಾರಿಗಳು ಕೇವಲ ಎಸ್ಕೇಪ್ ಆದರೂ ಸಹ ರಿಪಬ್ಲಿಕ್ ಕನ್ನಡ ಇಲ್ಲಿನ ಸ್ಥಳೀಯರ ಒಂದಷ್ಟು ಜೊತೆಗೆ ಏನು ಈ ಒಂದು ಕೆರೆಯಲ್ಲಿ ಆಗ್ತಾ ಇರುವಂತಹ ಏನು ಮಣ್ಣು ಮಾಫಿಯಾ ವಿರುದ್ಧ ಸಮರವನ್ನ ಸಾರಿದ್ದೀವಿ. ಇದು ಇನ್ನೂ ಕೂಡ ಎಲ್ಲಿವರೆಗೆ ನ್ಯಾಯ ಸಿಗುವುದಿಲ್ಲ ಅಲ್ಲಿವರೆಗೂ ಕೂಡ ಮುಂದುವರಿಸುವ ಒಂದು ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡುತ್ತೆ ಅನ್ನೋ ಯಾದಗಿರಿಯ ಸುದ್ದಿಗೆ ಯಾವ ರೀತಿಯಾಗಿ ಫಲಶ್ರುತಿ ಲಭ್ಯವಾಗಿದೆ ಇದನ್ನ ವಿವರಿಸಲಿಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, 15 ನಿಮಿಷದಲ್ಲಿ ತಲುಪ್ತೀನಿ ಅಂದ ಶಾಸಕರು ಇದುವರೆಗೂ ಮುಖ ಮಾಡಿಲ್ಲ, ಆದ್ರೆ DC ಸಭೆ ನಡೆಸ್ತಾ ಇದ್ದಾರೆ. ಅಲ್ಲಾಗ್ತಾ ಇರುವ ಸ್ಯಾಂಡ್ ಮಾಫಿಯಾವನ್ನ ಮಟ್ಟ ಹಾಕೋ ಪ್ರಯತ್ನ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ನಂತರದಲ್ಲಿ ಆಗೋ ಲಕ್ಷಣಗಳು ಕಾಣ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸ್ಮಿತಾ, ಏನು ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನ ಏನು ಕೃಷ್ಣಾ ನದಿಯಲ್ಲಿ ನಡೀತಾ ಇರುವಂತಹ ಅಕ್ರಮ ಮರಳು ಮಾಫಿಯಾದ ಬಗ್ಗೆ ರಿಪಬ್ಲಿಕ್ ಕನ್ನಡ ಏನು ಕಳೆದ 16ನೇ ತಾರೀಕಿನಂದು ಏನು 2 ದಿನಗಳ ಹಿಂದೆ ಸತತವಾಗಿ ವರದಿಯನ್ನು ಬಿತ್ತರ ಮಾಡಿತ್ತು. ಈ ಬೆನ್ನಲ್ಲೇ ಏನು ಅಧಿಕಾರಿಗಳು ಸದ್ಯ ಏನು ಜಿಲ್ಲಾಡಳಿತದಿಂದ ಫುಲ್ ಅಲರ್ಟ್ ಆಗಿರುವಂತದ್ದು. ಯಾಕೆಂತಂದ್ರೆ ಈಗ ನಿನ್ನೆ ಏನು ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಬಿ ಅವರು ಏನಂತಂದ್ರೆ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳನ್ನು ಒಟ್ಟಿಗೆ ಸಭೆ ಕರೆದು ಎಲ್ಲಾ ಅಧಿಕಾರಿಗಳಿಗೆ ನಮ್ಮ ವರದಿಯನ್ನ ಉಲ್ಲೇಖ ಮಾಡುವ ಮೂಲಕ ಅಧಿಕಾರಿಗೆ ಕ್ಲಾಸ್ ತೆಗೆದುಕೊಂಡಿರುವಂತದ್ದು. ಯಾಕಂತಂದ್ರೆ ಈ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಅಕ್ರಮ ಗಣಿಗಾರಿಕೆಯ ಬಗ್ಗೆ ಏನು ರಿಪಬ್ಲಿಕ್ ಕನ್ನಡ ಏನು ಸತತವಾಗಿ ವರದಿ ಮಾಡ್ತಾ ಇದೆ. ಈ ವರದಿ ಮಾಡುವವರೆಗೂ ಅಧಿಕಾರಿಗಳು ಏನು ಮಾಡ್ತಾ ಇದ್ರಿ ಅನ್ನುವಂತ ಪ್ರಶ್ನೆ ಮಾಡುವ ಮೂಲಕ ಎಲ್ಲಾ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಅದ್ರ ಜೊತೆಗೆ ಏನು ಮತ್ತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಆಗಿರ್ಬೋದು, ಪೊಲೀಸ್ ಮತ್ತು RTO ಇಲಾಖೆ ಅಧಿಕಾರಿಗಳಿಗೆ ಎಲ್ಲಿ ಈ ಒಂದು ಅಕ್ರಮ ಮಾಫಿಯಾ ನಡೀತದೆ ಅಲ್ಲ, ಆ ಮಾಫಿಯಾದ ವಿರುದ್ಧ ಮಾಫಿಯಾ ನಡೆಸುವವರ ವಿರುದ್ಧ ಏನು ಕ್ರಮ ಕೈಗೊಳ್ಳಬೇಕು. ಅದ್ರ ಜೊತೆಗೆ ಮತ್ತೆ ಅಲ್ಲಿರುವಂತಹ ಏನು ಒಂದು ಮಾಫಿಯಾ ನಡೆಸುವವರು FIR ದಾಖಲಿಸಿಕೊಂಡು ಆ ಪ್ರಕರಣವನ್ನು ದಾಖಲಿಸಬೇಕು. ಅದರ ಜೊತೆಗೆ ಮತ್ತೆ ಈ ರೀತಿಯ ಯಾವುದೇ ಒಂದು ಪ್ರಕರಣವನ್ನು ಕಂಡು ಬಂದ್ರೆ ತಮ್ಮ ವ್ಯಾಪ್ತಿಯಲ್ಲಿ ನಡೀತಿರುವಂತಹ ಅಧಿಕಾರಿಗಳ ವಿರುದ್ಧವೇ ಏನು ಒಂದು ಕಾನೂನು ಕ್ರಮ ಕೈಗೊಳ್ಳುತ್ತೆ ಅನ್ನುವಂತ ಒಂದು ಎಚ್ಚರಿಕೆ ಸಹ ಅವರಿಗೆ ರವಾನೆ ಮಾಡಿರುವಂತದ್ದು. ಇದ್ರ ಜೊತೆಗೆ ಸದ್ಯ ಏನು ರಿಪಬ್ಲಿಕ್ ಕನ್ನಡದ ವರದಿ ನಂತರ ಏನು ಜಿಲ್ಲೆಯಲ್ಲಿ ಸಹ ನಡೀತಾ ಇರುವಂತಹ ಅಕ್ರಮ ದಂಧೆಕೋರರಿಗೂ ಸದ್ಯ ಇವಾಗ ನಡುಕ ಶುರುವಾಗಿರುವಂತದ್ದು. ಯಾಕಂತಂದ್ರೆ ರಿಪಬ್ಲಿಕ್ ಕನ್ನಡ ನಮ್ಮಲ್ಲೂ ಸಹ ಬಂದು ಈ ರೀತಿಯ ಒಂದು ವರದಿ ಮಾಡುತ್ತೆ ಅನ್ನುವಂತ ನಡುಕ ಸಹ ಇಲ್ಲಿ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಅಕ್ರಮ ದಂಧೆಕೋರರಿಗೂ ಸಹ ಇವಾಗ ಕಾಡ್ತಾ ಇರುವಂತದ್ದು. ಸದ್ಯ ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇನು ಈ ಒಂದು ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಜಿಲ್ಲೆಯಲ್ಲಿರುವಂತಹ ಅಕ್ರಮ ದಂಧೆಕೋರರು ಸಹ ಫುಲ್ ಅಲರ್ಟ್ ಆಗಿರುವಂತದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.